ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದು. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಾಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ದಯಮಾಡಿ ಪ್ರತಿಯೊಬ್ಬ ಸ್ತ್ರೀ ಪುರುಷರು ನೋಡಲೇಬೇಕಾದಂಥ ವಿಡಿಯೋ ಇದಾಗಿದೆ. ಗಂಡ ಹೆಂಡತಿಯ ಮಧ್ಯೆ ಸಮಸ್ಯೆ ಬರಲು ಕಾರಣ ಏನು? ಯಾಕೆ ಡಿವೋರ್ಸ್ ಆಗ್ತಾ ಇದೆ? ಯಾಕಾಗಿ ಅವರು ಅಗಲುತ್ತಿದ್ದಾರೆ? ಯಾಕಾಗಿ ದೂರ ಆಗ್ತಾ ಇದ್ದಾರೆ? ಎಷ್ಟೋ ಗಂಡ ಹೆಂಡತಿಗಳು ಯಾಕೆ ಇವತ್ತು ಡಿವೋರ್ಸ್ ಮಟ್ಟಕ್ಕೆ ಬಂದು ನಿಂತಿದೆ? ಯಾಕೆ ಅವರು ಡಿವೋರ್ಸ್ಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಏನು ಕಾರಣ ಅದಕ್ಕೆ ಅಂತ ನಾವು ದೇವರ ವಾಕ್ಯ ಏನೆಂದು ಹೇಳ್ತದೆ, ಏನೆಂದು ತಿಳಿಸುತ್ತದೆ. ಗಂಡ ಹೆಂಡತಿಯ ಮಧ್ಯೆ ಯಾಕೆ ಭಿನ್ನಾಭಿಪ್ರಾಯ ಆಗಿರ್ಬೋದು, ಅಥವಾ ಯಾಕೆ ಅವರು ದೂರವಾಗ್ತಾರೆ, ಯಾಕೆ ಕುಟುಂಬವನ್ನ ದೂರಪಡಿಸಿಕೊಳ್ತಾರೆ, ನಷ್ಟಪಡಿಸಿಕೊಳ್ತಾರೆ, ನಾಶ ಮಾಡಿಕೊಳ್ತಾರೆ, ದೇವರು ಕೊಟ್ಟಂತಹ ಸುಂದರವಾದ ಕುಟುಂಬವನ್ನ ಯಾಕೆ ನಾಶಪಡಿಸಿಕೊಳ್ತಾರೆ ಎಂದು ನಾವು ವಾಕ್ಯದ ಮೂಲಕ ಧ್ಯಾನ ಮಾಡೋಣ. ಈ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೋ ಅತ್ಯುನ್ನತನೋ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಏಸಪ್ಪ, ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಅಪ್ಪ, ಈ ದಿನವನ್ನ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ಸಮಯದಲ್ಲಿ ವಾಕ್ಯವನ್ನ ಹೇಳುವಾಗ ಪರಿಶುದ್ಧಾತ್ಮನೇ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ನೀನು ಮಾತನಾಡು, ನನ್ನ ಮರೆಮಾಚಿ ನೀನು ಪ್ರಕಟವಾಗು. ಈ ವಿಡಿಯೋನ ನೋಡ್ತಾ ಇರುವ ಸ್ತ್ರೀ ಪುರುಷರ ಮನಸ್ಸಿನಲ್ಲಿ ಈ ಒಂದು ವಾಕ್ಯಗಳು ಕಾರ್ಯ ಮಾಡಲಿಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹೌದು ಪರಿಶುದ್ಧಾತ್ಮನೆ, ಅವರ ಹೃದಯಗಳನ್ನು ಮಾನಸಾಂತರ ಪಡಿಸು. ಅವರ ಕಲ್ಲಾದ ಹೃದಯನ, ಅವರ ಕಠಿಣವಾದ ಹೃದಯಗಳನ್ನು, ಪಶ್ಚಾತ್ತಾಪವಿಲ್ಲದ ಹೃದಯಗಳನ್ನು ನೀನು ಮಾರ್ಪಡಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ. ಆಮೇನ್, ಆಮೇನ್. ಯಾಕಾಗಿ ಗಂಡ ಹೆಂಡತಿಯ ಮಧ್ಯೆ ಸಮಸ್ಯೆ ಬರ್ತಾ ಇದೆ, ಅವರು ಡಿವೋರ್ಸ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಯಾವ ಕಾರಣಕ್ಕಾಗಿ ಒಬ್ಬ ಗಂಡನ ಆಗಿರ್ಬೋದು ಅಥವಾ ಒಂದು ಹೆಂಡತಿ ಆಗಿರ್ಬೋದು ತನ್ನ ಗಂಡನಿಂದ ದೂರ ಹೋಗ್ತಾಳೆ, ತನ್ನ ಹೆಂಡತಿಯಿಂದ ದೂರ ಹೋಗ್ತಾರೆ, ಅನೇಕ ಕಾರಣಗಳಿದೆ. ಇವತ್ತು ನಾವು ಒಂದನೇ ಕಾರಣವನ್ನು ಧ್ಯಾನ ಮಾಡೋಣ. ಪ್ರತಿ ಸೋಮವಾರ ಕುಟುಂಬದ ವಿಷಯವಾಗಿರುವಂತಹ ವಾಕ್ಯಗಳನ್ನು, ಆಲೋಚನೆಗಳನ್ನು ದೇವರಿಂದ ನಾವು ಕಲಿತುಕೊಳ್ಳೋಣ. ದಯಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನಿಮ್ಮಲ್ಲಿ ನೋಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಗಂಡ ಹೆಂಡತಿ ದೂರವಾಗಲಿಕ್ಕೆ ಅಥವಾ ಡಿವೋರ್ಸ್ ಮಾಡ್ಕೊಳ್ಳಿಕ್ಕೆ ಇಂದು ಬೇಕಾದಷ್ಟು ಕಾರಣಗಳಿದೆ, ಆದರೆ ಅದರಲ್ಲಿ ಬಹುಮುಖ್ಯವಾಗಿರುವ ಕಾರಣವನ್ನು ನಾವಿವತ್ತು ಧ್ಯಾನಿಸ್ಲಿಕ್ಕಿದ್ದೇವೆ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 9ನೇ ವಚನದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳಿದ್ದಾರೆ. 8ನೇ ವಚನದಿಂದ ಓದಿಕೊಳ್ಳೋಣ. ಮೋಶೆಯು ನಿಮ್ಮ ಮೊಂಡತನವನ್ನು ನೋಡಿ ನಿಮ್ಮ ಹೆಂಡರನ್ನು ಬಿಟ್ಟು ಬಿಡುವುದಕ್ಕೆ ಅಪ್ಪಣೆ ಕೊಟ್ಟನು, ಆದರೆ ಆದಿಯಿಂದಲೇ ಹಾಗೆ ಇರಲಿಲ್ಲ, ಮತ್ತು ಆದರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡುವವನಾಗುತ್ತಾನೆಂದು ನಿಮಗೆ ಹೇಳುತ್ತೇನೆ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಒಬ್ಬ ಪುರುಷನೂ ಆಗಲಿ ಒಬ್ಬ ಸ್ತ್ರೀ ಆಗಲಿ ತನ್ನ ಗಂಡನನ್ನ ಬಿಟ್ಟು ಯಾಕೆ ದೂರವಾಗ್ತಾರೆ ಅಂದರೆ ಕಾರಣ ಆದರತನ, ಅಂದರೆ ವ್ಯಭಿಚಾರತನ. ಇಂದು ನಮ್ಮ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ, ವ್ಯಭಿಚಾರ ಎನ್ನುವುದು ಎಷ್ಟು ಕೆಟ್ಟದ್ದಾಗಿದೆ. ಆದರೆ ಎಷ್ಟೋ ಜನರು ಈ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಅನ್ಯರು ಹೀಗೆ ಜೀವಿಸ್ತಾ ಇಲ್ಲ, ಆದರೆ ಕ್ರೈಸ್ತರೆನ್ನಿಸಿಕೊಂಡ ಸಹೋದರನು ಸಹೋದರಿಯರು ಇಂತಹ ಜೀವಿತವನ್ನ ನಡೆಸ್ತಾ ಇದ್ದಾರೆ. ಯೇಸು ಕ್ರಿಸ್ತನನ್ನ ನಂಬಿದ್ದಾರೆ, ಸಭೆಗೆ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆರಾಧನೆಯನ್ನು ಮಾಡ್ತಾರೆ, ಹಾಗೂ ಅವರ ಊರಿನಲ್ಲಿ ಅವರ ಕುಟುಂಬದಲ್ಲೆಲ್ಲ ನಾನು ಕ್ರೈಸ್ತನೆಂದು ಹೇಳಿಕೊಳ್ತಾರೆ, ಆದರೆ ಅವರ ಜೀವಿತದಲ್ಲಿ ನಿಜವಾಗಲೂ ಕ್ರಿಸ್ತನಿರೋದಿಲ್ಲ. ದೇವವಾಕ್ಯ ಹೇಳುತ್ತೆ, ಒಬ್ಬ ಹೆಂಡತಿಯನ್ನ ಬಿಟ್ಟು ಬಿಡುವುದಕ್ಕೆ ಯಾವ ಕಾರಣ ಅಂದರೆ ಮತ್ತೊಬ್ಬಳನ್ನ ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರಿ ಆಗಿದ್ದಾನೆ. ಇವತ್ತು ಎಷ್ಟೋ ಜನರು ವ್ಯಭಿಚಾರತನದಲ್ಲಿ ಜೀವಿಸ್ತಾ ಇದ್ದಾರೆ. ಗಂಡನಿದ್ದಾಗಿಯೂ ಸಹ, ಗಂಡನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಸಹ, ಹೆಂಡತಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಸಹ, ಹೆಂಡತಿ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಆತ್ಮಿಕ ಸ್ತ್ರೀ ಆಗಿದ್ರು ಸಹ, ಎಷ್ಟೋ ಗಂಡಸರು ಯೇಸುವನ್ನ ನಂಬಿದ್ದೀನಿ ಅಂತ ಹೇಳಿಕೊಂಡು ಕುರಿಗಳ ಹಾಗೆ ನಟಿಸುತ್ತಾ ನರಿಗಳ ಹಾಗೆ ಜೀವಿಸುತ್ತಾ ಇದ್ದಾರೆ. ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರಿಯೇ, ನೀನು ಹೇಗೆ ಜೀವಿಸ್ತಾ ಇದೆಯಾ? ನಿನ್ನ ಗಂಡನೊಟ್ಟಿಗೆ, ನಿನ್ನ ಹೆಂಡತಿಯೊಟ್ಟಿಗೆ ನೀನು ನಂಬಿಕೆಯಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ ನಿನ್ನ ಕುಟುಂಬವನ್ನು ನಡೆಸಿಕೊಂಡು ಹೋಗ್ತಾ ಇದೆಯೋ, ಅಥವಾ ನಿನ್ನ ಹೆಂಡತಿಯನ್ನ, ನಿನ್ನ ಮಕ್ಕಳನ್ನ ಬಿಟ್ಟು ಬೇರೊಂದು ಸ್ತ್ರೀಯ ಒಟ್ಟಿಗೆ ಮೋಹಿಸುತ್ತಾ, ಬೇರೊಂದು ಸ್ತ್ರೀಯೊಟ್ಟಿಗೆ ವ್ಯಭಿಚಾರ ಮಾಡುತ್ತಾ ನೀನು ಜೀವಿಸ್ತಾ ಇರುವುದಾದ್ರೆ ನಿನ್ನನ್ನ ದೇವರ ವಾಕ್ಯ ಹೇಳ್ತದೆ ವ್ಯಭಿಚಾರಿಗಳು ದೇವರ ರಾಜ್ಯಕ್ಕೆ ಸೇರೋದಿಲ್ಲ. ವ್ಯಭಿಚಾರ ಮಾಡುವಂಥದ್ದು ದೇವರ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿದೆ. ಒಮ್ಮೆ ಯೋಚನೆ ಮಾಡಿ,
ನೀವು ಮಾಡ್ತಾ ಇರುವಂತ ಕೆಲಸ ನಿಮ್ಮ ಹೆಂಡತಿ ಮಾಡಿದ್ರೆ ನೀವೇನ್ ಮಾಡ್ತಾ ಇದ್ರಿ? ನೀವು ನಿಮ್ಮ ಹೆಂಡತಿಗೆ ಎಷ್ಟು ನೋವನ್ನ ಕೊಡ್ತಾ ಇದ್ದೀರಾ, ನಿಮ್ಮ ಮಕ್ಕಳಿಗೆ ಎಷ್ಟು ನೋವನ್ನ ಕೊಡ್ತಾ ಇದ್ದೀರಾ. ಇವತ್ತು ಅನೇಕ ಕುಟುಂಬಗಳು ಹೊಡೆದು ಹೋಗ್ಲಿಕ್ಕೆ ಮುಖ್ಯವಾದ ಕಾರಣವೇ ಈ ವ್ಯಭಿಚಾರತನ ಆಗಿದೆ. ಯಾಕೆ ಕುಟುಂಬ ಒಡೆದೋಗ್ತಾ ಇದೆ, ಯಾಕೆ ಮನಸ್ಸುಗಳು ಒಡೆದೋಗ್ತಾ ಇದೆ ಅಂದ್ರೆ ಕಾರಣ ಇದೇ ಆಗಿದೆ. ದಯಮಾಡಿ ನೀವದನ್ನ ಬಿಟ್ಟು ಬಿಡ್ರಿ. ಯಾಕೆಂದ್ರೆ ದೇವರ ವಾಕ್ಯ ಹೇಳುತ್ತೆ, ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ 7ನೇ ವಚನದಲ್ಲಿ, ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಗಳನ್ನ ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಂಡು ಶರೀರವಾಗಿರುವರೆಂತಲೂ ಬರೆದಿದೆ. ಹೀಗಿರುವಲ್ಲಿ ಅವನು ಇನ್ನು ಒಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದುದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯನು ಅಗಲಿಸಬಾರದು ಎಂದು ಹೇಳಿದನು. ಇವತ್ತು ದೇವರು ನಿಮ್ಮನ್ನ ಕೂಡಿಸಿರುವಾಗ, ದೇವರು ನಿಮಗೆ ಕುಟುಂಬವನ್ನ ಕೊಟ್ಟಿರುವಾಗ, ನೀವ್ಯಾಕೆ ನಿಮ್ಮ ಕೈಯಿಂದ, ಮನುಷ್ಯರಾದ ನೀವುಗಳು ನಿಮ್ಮ ಸ್ವಂತ ಕೈಯಿಂದ ಯಾಕಾಗಿ ನಿಮ್ಮ ಮನೆಯನ್ನ ನಾಶ ಮಾಡಿಕೊಳ್ತಾ ಇದ್ದೀರಾ? ನಿಮ್ಮ ಸಂತೋಷವನ್ನ, ನಿಮ್ಮ ಸಮಾಧಾನವನ್ನ, ನಿಮ್ಮ ಶಾಂತಿಯನ್ನ ಎಲ್ಲವೂ ಈ ವ್ಯಭಿಚಾರವು ತೆಗೆದು ಹಾಕ್ತದೆ, ನಾಶ ಮಾಡ್ತದೆ. ನಿಮ್ಮ ಜೀವಿತದಲ್ಲಿ ಇರುವ ಸಮಾಧಾನ, ಸಂತೋಷವನ್ನ ನೀವು ಕಳೆದುಕೊಳ್ತೀರಾ. ದೇವರ ವಾಕ್ಯ ಹೇಳ್ತದೆ, ವ್ಯಭಿಚಾರ ಮಾಡುವುದು ತಪ್ಪು, ದಶಾಜ್ಞೆಯಲ್ಲಿ ಒಂದಾಗಿದೆ ವ್ಯಭಿಚಾರ ಮಾಡಬಾರದು. ಈ ವ್ಯಭಿಚಾರ ಎಂಬುದು ಪಾಪವಾಗಿದೆ. ಪಾಪವನ್ನ ದೇವರು ದ್ವೇಷಿಸ್ತಾರೆ. ಪಾಪವಿರುವ ಸ್ಥಳದಲ್ಲಿ ದೇವರು ಇರೋದಿಲ್ಲ, ನಿಮ್ಮ ಜೀವಿತದಲ್ಲಿ ದೇವರು ಇರೋದಿಲ್ಲ. ದಯಮಾಡಿ ಎಚ್ಚೆತ್ತುಕೊಳ್ಳಿ, ಇದೇ ಸರಿಯಾದ ಸಮಯ. ನೀವೇನಾದ್ರೂ ನಿಮ್ಮ ಹೆಂಡತಿಗೆ ಮೋಸ ಮಾಡ್ತಾ ಇದ್ರೆ, ನಿಮ್ಮ ಮಕ್ಕಳಿಗೆ ಮೋಸ ಮಾಡ್ತಾ ಇದ್ರೆ, ನಿಮ್ಮ ಗಂಡನಿಗೆ ಮೋಸ ಮಾಡ್ತಾ ಇದ್ರೆ, ನಿಮ್ಮ ಮಕ್ಕಳಿಗೆ ನೀವು ಮೋಸ ಮಾಡ್ತಿರುವುದಾದ್ರೆ, ಸಹೋದರ ಸಹೋದರಿ ಎಚ್ಚೆತ್ತಿಕೋ, ಇದು ಪಾಪವಾಗಿದೆ. ದೇವರ ವಾಕ್ಯ ಹೇಳ್ತದೆ, ಪಾಪವು ಕೊಡುವ ಸಂಬಳ ಮರಣವಾಗಿರ್ತದೆ. ನಿನ್ನ ಜೀವಿತದಲ್ಲಿ ನೀನು ನಾಶವಾಗಿ ಹೋಗ್ತೀಯಾ, ಇರುವ ಸಂತೋಷ ಕಳ್ಕೊಳ್ತೀಯ, ಇರುವ ಸಮಾಧಾನ ಕಳ್ಕೊಳ್ತೀಯ, ದೇವರ ಅನ್ಯೂನ್ಯತೆಯಿಂದ ದೂರವಾಗ್ತೀಯ. ಅಲ್ಪಕಾಲ ಸುಖಕ್ಕೋಸ್ಕರ, ಅಲ್ಪಕಾಲ ಶಾರೀರಿಕ ಸುಖಕ್ಕೋಸ್ಕರ ದಯಮಾಡಿ ನಿನ್ನ ಜೀವಿತವನ್ನ ನಾಶ ಮಾಡಿಕೊಳ್ಳಬೇಡಿ. ಯಾಕೆ ಈಗ ಆಗ್ತದೆ? ಯಾಕೆ ನೀನು ಪಾಪದಲ್ಲಿ ಬಿದ್ದು ಹೋಗ್ತಾ ಇದೆಯಾ? ಮುಂಚೆ ನೀನು ಚೆನ್ನಾಗಿ ದೇವರ ಆರಾಧನೆ ಮಾಡ್ತಾ ಇದ್ದೆ, ಪ್ರಾರ್ಥನೆ ಮಾಡ್ತಾ ಇದ್ದೆ, ಆದರೆ ಈಗ ಪಾಪದಲ್ಲಿ ಯಾಕೆ ಬಿದ್ದಿದ್ಯಾ ಅಂದ್ರೆ ನೀನು ದೇವರಲ್ಲಿ ಸರಿಯಾಗಿ ನಡೀತಾ ಇಲ್ಲ. ನೀನು ಪ್ರಾರ್ಥನೆಯನ್ನ ನಿನ್ನ ಒಂದು ಆಲೋಚನೆಯಿಂದ ನೀನು ಮಾಡ್ತಾ ಇರ್ಬೋದು, ಅಥವಾ ನೀನು ವಾಡಿಕೆಯ ಪ್ರಕಾರ ಒಂದು ಟ್ರೆಡಿಷನ್ ಅಂತ ನೀವು ಮಾಡ್ತಾ ಇರ್ಬೋದು. ನೀನು ಆತ್ಮದಿಂದ ತುಂಬಿದವನಾಗಿ ಆರಾಧನೆ ಮಾಡ್ತಾ ಇಲ್ಲ, ಆತ್ಮನಿಂದ ತುಂಬಿದವರಾಗಿ ಆರಾಧನೆ ಮಾಡ್ತಾ ಇಲ್ಲ. ಕ್ರಿಸ್ತನಲ್ಲಿ ಅನ್ಯೂನ್ಯತೆ ಇಲ್ಲ. ಆ ರಕ್ಷಣೆಯ ಅನುಭವನ ನಿನ್ನ ಜೀವಿತದಲ್ಲಿ ನೀನು ತಿಳಿದುಕೊಂಡಿಲ್ಲ. ನಿಜವಾದ ರಕ್ಷಣೆ ನಿನ್ನ ಜೀವಿತದಲ್ಲಿ ಇನ್ನೂ ಬಂದಿಲ್ಲ. ಆದ ಕಾರಣವೇ ನೀನು ಇಂಥ ಕೆಲಸವನ್ನ ಮಾಡ್ತಾ ಇರುವುದು. ಆದ ಕಾರಣವೇ ನಿನ್ನ ಕುಟುಂಬವನ್ನು ನೀನು ನಾಶ ಮಾಡಿಕೊಳ್ತಾ ಇರುವುದು. ಒಬ್ಬ ಮನುಷ್ಯನು ತನ್ನ ಶರೀರದ ಇಚ್ಛೆಯನ್ನ ತೀರಿಸಿಕೊಳ್ಳುವುದು ಯಾವಾಗ ಅಂದ್ರೆ ದೇವರಾತ್ಮನು ಅವನ ಹೃದಯದಲ್ಲಿ ಇಲ್ಲದೆ ಇರುವಾಗ. ದೇವರಾತ್ಮನು ಅವನ ಹೃದಯದಲ್ಲಿ ಇಲ್ಲದೆ ದುರಾತ್ಮನು ಅವನ ಹೃದಯದಲ್ಲಿ ಅವನ ಆಲೋಚನೆಗಳಲ್ಲಿ ತುಂಬಿಕೊಂಡಿರುವಾಗಲೇ ಅವನು ತನ್ನ ಜೀವಿತವನ್ನ ನಾಶಪಡಿಸಿಕೊಳ್ಳುವಂಥದ್ದು. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಹೇಳ್ತದೆ, ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದೋ? ಲೋಕಕ್ಕೆ ಸ್ನೇಹಿತರಾಗಬೇಕೆಂದಿದ್ದವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರಿಗೆ ಈ ಲೋಕವು ವೈರತ್ವವಿದೆ. ಈ ಲೋಕದಲ್ಲಿ ಇರುವಂತಹ ಪಾಪ, ಕೆಟ್ಟತನ, ಸುಳ್ಳು, ಮೋಸ, ವಂಚನೆ, ವ್ಯಭಿಚಾರತನ ಇವೆಯೋ ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯ, ಅವು ಪಾಪಗಳಾಗಿದೆ. ಆದ ಕಾರಣ ದೇವರಿಗೆ ವಿರುದ್ಧವಾದದ್ದನ್ನ ನೀವು ಪ್ರೀತಿಸ್ತಾ ಇದ್ದೀರಾ, ನೀವು ಅದಕ್ಕೆ ಸ್ನೇಹಿತರಾಗಬೇಕು ಅನ್ಕೊಂಡಿದ್ದೀರಾ? ಇವತ್ತು ಎಷ್ಟೋ ಜನ ಸಹೋದರರು ಹೇಳ್ತಾರೆ, ಮದುವೆ ಆಗಿರ್ತದೆ, ಮಕ್ಕಳಿರ್ತಾರೆ, ಮಕ್ಕಳು ನೋಡಿದ್ರೆ 18-19 ವರ್ಷಗಳಿರ್ತದೆ. ಅನೇಕ ಸ್ತ್ರೀಯರು ಹೇಳ್ತಾರೆ, ನಾನು ಒಂದು ಸ್ನೇಹವನ್ನ ಬಯಸ್ತೆ, ನಾನೊಂದು ಪ್ರೀತಿಯನ್ನ ಬಯಸ್ತೆ, ನನ್ನ ಗಂಡನಲ್ಲಿ ನನಗೆ ಸ್ನೇಹ ಸಿಕ್ಲಿಲ್ಲ, ಅದಕ್ಕೆ ನಾನು ಹೊರಗಿನಿಂದ ಬಯಸ್ತೆ. ಬೇರೆ ವಾಕ್ಯ ಹೇಳ್ತದೆ, ಪ್ರಾಣ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವಂತ ಪ್ರೀತಿಗಿಂತ ದೊಡ್ಡ ಪ್ರೀತಿ ಯಾವುದೂ ಇಲ್ಲ. ನಿನಗೆ ಪ್ರೀತಿ ಬೇಕಾ, ನಿನಗೆ ಸ್ನೇಹ ಬೇಕಾ? ದೇವರೊಟ್ಟಿಗೆ ಇರು. ಯಾಕೆಂದ್ರೆ ದೇವರು ಯಾವತ್ತೂ ನಮ್ಮ ಮನಸ್ಸನ್ನ ಮುರಿಯೋದಿಲ್ಲ, ನಮ್ಮ ಮನಸ್ಸನ್ನ ದೇವರು ಯಾವತ್ತೂ ನೋಯಿಸೋದಿಲ್ಲ, ನಮಗೆ ಮೋಸ ಮಾಡೋದಿಲ್ಲ. ದೇವರು ಎಲ್ಲವನ್ನು ನಮ್ಮ ಹಿತಕ್ಕಾಗಿಯೇ, ನಮ್ಮ ಒಳ್ಳೆಯದಕ್ಕಾಗಿಯೇ ಮಾಡ್ತಾರೆ. ಆದರೆ ಇದನ್ನ ಅನೇಕ ಸಹೋದರ ಸಹೋದರಿಯರು ಅರಿತುಕೊಳ್ಳದೆ ಕುಟುಂಬದಲ್ಲಿ ಬಾಧೆಯನ್ನು ಉಂಟು ಮಾಡ್ತಾ ಇದ್ದಾರೆ, ಕುಟುಂಬಕ್ಕೆ ಶಾಪವನ್ನು ಉಂಟು ಮಾಡ್ಕೊಳ್ತಾ ಇದ್ದಾರೆ, ತಮ್ಮ ಸಾಕ್ಷಿಯ ಜೀವಿತಗಳನ್ನ ನಾಶಪಡಿಸಿಕೊಳ್ತಾ ಇದ್ದಾರೆ. ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರಿಯೇ, ಲೋಕಕ್ಕೆ ಸ್ನೇಹಿತರಾಗಬೇಕು ಅನ್ಕೊಂಡಿದ್ದೀರಾ?
ಲೋಕದಲ್ಲಿರುವಂಥ ಪಾಪದ ಕಾರ್ಯಗಳಿಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕಂತಿದ್ದೀರಾ? ದಯಮಾಡಿ ಬೇಡ. ಅನೇಕರು ಹೇಳ್ತಾರೆ ಕೌನ್ಸಿಲಿಂಗಲ್ಲಿ ಬರುವಾಗ, ನನಗೆ ಮದುವೆ ಆಗಿದೆ, ನನಗೆ ಮಕ್ಕಳಿದ್ದಾರೆ, ಆದರೂ ಕೂಡ ನನಗೆ ಇನ್ನೊಬ್ಬರ ಮೇಲೆ ಪ್ರೀತಿಯಾಗಿದೆ. ಅದು ಪ್ರೀತಿಯಲ್ಲ. ಪ್ರೀತಿಯು ಪರಿಶುದ್ಧವಾದಂಥದ್ದು. ದೇವರು ನಮ್ಮನ್ನು ಪ್ರೀತಿಸಿರುವಂಥದ್ದು ಅದು ನಿಜವಾದ ಪ್ರೀತಿ. ದೇವರು ನಮ್ಮನ್ನು ಪ್ರೀತಿಸಿದ ಕಾರಣವೇ ನಾವು ಪಾಪಿಗಳಾಗಿದ್ದಾಗಿಯೂ ಸಹ ನಮಗೋಸ್ಕರ ಆತನು ಪ್ರಾಣವನ್ನು ಕೊಟ್ಟಿದ್ದಾನೆ. ಅದು ನಿಜವಾದ ಪ್ರೀತಿ. ನಿಜವಾದ ಪ್ರೀತಿಯಲ್ಲಿ ಕಾಮ ಆಗಲಿ ಅಥವಾ ವ್ಯಭಿಚಾರತನ ಆಗಲಿ ಅಥವಾ ಕೆಟ್ಟತನ ಆಗಲಿ ತುಂಬಿರೋದಿಲ್ಲ. ಇವತ್ತು ಎಷ್ಟೋ ಜನರು ಹಣಕ್ಕಾಗಿ ತಮ್ಮ ಶಾರೀರಿಕ ಸುಖಗಳಿಗೋಸ್ಕರ ಪ್ರೀತಿ ಎಂದು ಹೆಸರು ಕೊಡ್ತಾರೆ. ನಾಚಿಕೆ ಆಗಬೇಕು. ದೇವರ ವಾಕ್ಯ ಹೇಳ್ತದೆ, ಪ್ರೀತಿಯು ಬಹಳ ಪರಿಶುದ್ಧವಾದದ್ದು. ಪ್ರೀತಿಯು ಎಲ್ಲವನ್ನ ಸಹಿಸಿಕೊಳ್ತದೆ, ಎಲ್ಲವನ್ನ ನಂಬುತ್ತದೆ, ಎಲ್ಲವನ್ನ ಅಡಗಿಸಿಕೊಳ್ತದೆ, ಎಲ್ಲವನ್ನ ನಿರೀಕ್ಷಿಸುವಂಥದ್ದು ಪ್ರೀತಿಯಾಗಿದೆ. ನೀನು ನಿಜವಾಗಲೂ ನಿನ್ನ ಹೆಂಡತಿಯನ್ನ ಪ್ರೀತಿಸುವುದಾದ್ರೆ, ನೀನು ನಿಜವಾಗಲೂ ನಿನ್ನ ಗಂಡನನ್ನ ಪ್ರೀತಿಸುವುದಾದ್ರೆ, ನೀನು ಅಂತ ಕೆಲಸವನ್ನ ಮಾಡ್ತಾ ಇರಲಿಲ್ಲ. ನಿನ್ನಲ್ಲಿ ಪ್ರೀತಿ ಇಲ್ಲ. ನಿನ್ನಲ್ಲಿ ಪ್ರೀತಿ ಇಲ್ಲದೆ ಇರುವ ಕಾರಣಕ್ಕೆ ಇಂದು ನಿನ್ನ ಜೀವಿತವು ಈ ಥರ ನಾಶನಕ್ಕೆ ಬಂದು ನಿಂತಿರೋದು. ನಿಮ್ಮ ಸಾಕ್ಷಿಗಳನ್ನ ನೀವೇ ನಾಶಪಡಿಸಿಕೊಳ್ತಾ ಇದ್ದೀರಾ. ಲೋಕಕ್ಕೆ ಸ್ನೇಹಿತರಾಗೋದಕ್ಕೋಸ್ಕರ ದೇವರನ್ನ ವಿರೋಧಿಯನ್ನಾಗಿ ಮಾಡ್ಕೊಳ್ತಾ ಇದ್ದೀರಾ. ಎಚ್ಚರವಾಗಿರ್ರಿ. ನೀವು ಮನುಷ್ಯರೊಟ್ಟಿಗೆ ಅಲ್ಲ, ಅಥವಾ ನೀವು ಯಾರೋ ಬೇರೆ ಒಟ್ಟಿಗೆ ಆಟ ಆಡ್ತಾ ಇಲ್ಲ, ದೇವರನ್ನ ವಿರೋಧಿಯಾಗಿ ಮಾಡ್ಕೊಳ್ತಾ ಇದ್ದೀರಾ. ಕಾಪಾಡುವ ಕೈಗಳೇ ನಿಮ್ಮನ್ನು ಹೊಡೆದ್ರೆ, ಕಾಪಾಡುವ ಕೈಗಳೇ ನಿಮ್ಮನ್ನು ನಾಶಪಡಿಸಿದ್ರೆ, ಈ ಭೂಮಿಯಲ್ಲಿ ನಿಮ್ಮನ್ನು ಕಾಪಾಡಲಿಕ್ಕೆ ಯಾರೂ ಸಹ ಇರೋದಿಲ್ಲ. ನೀವು ಎಲ್ಲಿಗೋದ್ರು, ನೀವು ಪರಲೋಕಕ್ಕೆ ಹೋದ್ರು ಅಥವಾ ಪಾತಾಳಕ್ಕೆ ಹೋದ್ರು, ನೀವು ಯಾವುದೇ ಗ್ರಹಕ್ಕೆ ಹೋಗ್ರಿ, ಎಲ್ಲ ಕಡೆ ಆತನ ಕರಗಳಿರ್ತದೆ. ಎಚ್ಚರವಾಗಿರ್ರಿ, ನಾಶವಾಗಿ ಹೋಗ್ತೀರಾ. ಇದು ಕಡೆಯ ದಿವಸಗಳಾಗಿದೆ. ಕುಟುಂಬದಲ್ಲಿ ಯಾರನ್ನು ಅನಾವಶ್ಯಕವಾಗಿ ಬಿಟ್ಟುಕೊಳ್ಬೇಡಿ. ಕುಟುಂಬದಲ್ಲಿ ಯಾರನ್ನು ಕೂಡ ಮೂರನೆಯ ವ್ಯಕ್ತಿಗಳನ್ನ ಅನಾವಶ್ಯಕವಾಗಿ ಬಿಟ್ಟುಕೊಳ್ಳೋದ್ರಿಂದ ಸೈತಾನನು ಪ್ರವೇಶ ಮಾಡ್ತಾನೆ. ನಿಮ್ಮ ಕುಟುಂಬದಲ್ಲಿ ಯಾವಾಗಲೂ ಸಮಾಧಾನ ಪ್ರೀತಿ ನೆಲೆಸಬೇಕಂದ್ರೆ ಮೊದಲು ನೀವು ಆತ್ಮದಲ್ಲಿ ನಡೆಯುವವರಾಗಿರ್ಬೇಕು. ಅನೇಕರು ನೆನೆಸ್ಕೊಂಡಿದ್ದಾರೆ ರಕ್ಷಣೆ ಎನ್ನುವುದು ಬರೀ ಪ್ರಾರ್ಥನೆ ಮಾಡೋದು, ಕುಟುಂಬ ಪ್ರಾರ್ಥನೆ ಯಾವಾಗಾದ್ರೂ ಒಂದ್ಸಲ ಪ್ರಾರ್ಥನೆ ಮಾಡೋದು, ವಾರಕ್ಕೊಂದ್ಸಲ ಚರ್ಚಿಗೆ ಹೋಗಿ ಬರೋದು, ಇದು ಮಾತ್ರ ಕ್ರಿಸ್ತಿಯ ಜೀವಿತ ಎಂದುಕೊಂಡಿದ್ದಾರೆ. ಇದು ಕ್ರಿಸ್ತಿಯ ಜೀವಿತ ಅಲ್ಲ. ಇದು ನಿಜವಾದ ಕ್ರಿಸ್ತಿಯ ಜೀವಿತ ಏನಂದ್ರೆ, ನಿನ್ನ ಪಾಪದ ಪಾಲಿಗೆ ನೀನು ಸತ್ತವನಾಗಿ, ನಿನ್ನ ಹಳೆಯ ಕಾರ್ಯಗಳನ್ನು ನೀನು ಸಾಯಿಸಿ, ಇನ್ನು ಬದುಕುವನು ನಾನಲ್ಲ, ನೀನು ಬದುಕುವನು ಕ್ರಿಸ್ತನು ನನ್ನಲ್ಲಿ ಬದುಕ್ತಾನೆ ಅಂತ ಹೇಳಿ ಯಾವಾಗ ನಿನ್ನನ್ನು ನೀನು ಕ್ರಿಸ್ತನಿಗಾಗಿ ಒಪ್ಪಿಸಿಕೊಟ್ಟು ಬದುಕ್ತೀಯೋ ಅದು ನಿಜವಾದ ರಕ್ಷಣೆ. ನೀನು ಸಾಯಬೇಕು. ನಿನ್ನಲ್ಲಿರುವ ವ್ಯಭಿಚಾರಗಳು, ನಿನ್ನಲ್ಲಿರುವ ಕೆಟ್ಟ ಗುಣಗಳು ಸಾಯುವಾಗಲೇ ನಿಜವಾದ ಕ್ರೈಸ್ತನು ನೀನಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಪೌಲನು ಹೇಳ್ತಾನೆ, ಇನ್ನು ಬದುಕುವವನು ನಾನಲ್ಲ, ಇನ್ನು ಬದುಕುವವನು ಕ್ರಿಸ್ತನಾಗಿದ್ದಾನೆ. ನಾನು ಸತ್ತು ಹೋದೆ, ಕ್ರಿಸ್ತನ ಶಿಲುಬೆಯ ಮರಣದೊಟ್ಟಿಗೆ ನಾನು ಕೂಡ ಸತ್ತಿದ್ದೇನೆ. ಇನ್ನು ಶರೀರದಲ್ಲಿ ಬದುಕೋದು ನಾನಲ್ಲ, ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ನಾನು ಬದುಕ್ತೇನಂತ ದೇವರ ವಾಕ್ಯದಲ್ಲಿ ಹೇಳ್ತದೆ. ನೀವು ಯಾರ ಮೇಲೆ ನಂಬಿಕೆ ಬದುಕ್ತಾ ಇದ್ದೀರಾ? ಮನುಷ್ಯರ ಮೇಲೋ ಅಥವಾ ನಿಮ್ಮ ಶಾರೀರಿಕ ಸುಖಗಳ ಮೇಲೆಯೋ? ಯಾವುದ್ರ ಮೇಲೆ ಬದುಕ್ತಾ ಇದ್ದೀರಾ? ಇವತ್ತು ಅನೇಕ ಜನರು ಕಣ್ಣೀರಾಗ್ತಾರೆ, ಅನೇಕ ಸಹೋದರಿಯರು ಕಣ್ಣೀರಾಗ್ತಾ ಇದ್ದಾರೆ. ನನ್ನ ಗಂಡನು ನನಗೆ ಮೋಸ ಮಾಡ್ದ. ಒಮ್ಮೆ ಯೋಚನೆ ಮಾಡಿ, ನೀವು ನಿಮ್ಮನ್ನ ನಂಬಿರುವಂಥ ನಿಮ್ಮ ಹೆಂಡತಿ ಅಥವಾ ಗಂಡ ನಿಮಗೆ ಮೋಸ ಮಾಡಿದ್ರೆ ನೋವಾಗ್ತದೆ. ಅದೇ ರೀತಿಯಾಗಿ ನೀವು ಅವರಿಗೆ ಮೋಸ ಮಾಡಿದ್ರೆ ಅವರಿಗೂ ಕೂಡ ನೋವು ಉಂಟಾಗ್ತದೆ. ಅವರ ಹೃದಯಗಳು ಒಡೆಯಲ್ಪಡ್ತದೆ, ಅವರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ಅನೇಕ ಹೆಣ್ಣು ಮಕ್ಕಳು ಇಂದು ಕುಟುಂಬ ಜೀವಿತದಲ್ಲಿ ಬಾಧೆನ ಪಡ್ತಾ ಇದ್ದಾರೆ. ತನ್ನ ಗಂಡನೇ ಸರ್ವಸ್ವ, ನನ್ನ ಗಂಡನೇ ಎಲ್ಲ ಅಂತ ಅಂದುಕೊಂಡಿರ್ತಾರೆ. ಆದರೆ ಎಷ್ಟೋ ಪುರುಷರು ಶರೀರ ಭಾವ ಕರ್ಮಗಳಿಗೆ ಒಳಗಾಗಿ ಎಷ್ಟೋ ಸ್ತ್ರೀಯರು ಇವತ್ತು ದುಃಖ ಪಡ್ತಾ ಇದ್ದಾರೆ. ಎಷ್ಟೋ ಸ್ತ್ರೀಯರು ತಮ್ಮ ಗಂಡನಿಂದ ಮೋಸ ಹೋಗಿ ಕಣ್ಣೀರಿನಲ್ಲಿದ್ದಾರೆ. ಎಷ್ಟೋ ಮಕ್ಕಳು ಇವತ್ತು ಕಣ್ಣೀರಿನಲ್ಲಿದ್ದು ಅನಾಥರಾಗಿ ಜೀವಿಸ್ತಾ ಇದ್ದಾರೆ. ಪ್ರೀತಿಯ ಸಹೋದರಿಯೇ, ಪ್ರೀತಿಯ ಸಹೋದರನೇ, ದಯಮಾಡಿ ನೀನು ಹೋಗ್ತಾ ಇರುವ ಮಾರ್ಗ ಸರಿ ಇಲ್ಲ. ನೀವು ಯಾರಾದರೂ ಈ ವಿಡಿಯೋ ನೋಡ್ತಾ ಇರುವಂತಹ ಸಹೋದರ ಸಹೋದರಿಯರು, ನೀವು ಯಾರಾದರೂ ಅಂತ ಮಾರ್ಗದಲ್ಲಿ ಇರುವುದಾದರೆ ದಯಮಾಡಿ ಹಿಂದೆ ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳಿ. ಹಿಂದೆ ನಿಮ್ಮ ಮನಸ್ಸನ್ನು ಕ್ರಿಸ್ತನಿಗಾಗಿ ಒಪ್ಪಿಸಿಕೊಡ್ರಿ. ನೀವು ನೆನೆಸಿಕೊಳ್ಳಬಹುದು ಅದು ಪ್ರೀತಿ ಅಂತ. ಅದು ನಿಜವಾದ ಪ್ರೀತಿ ಅಲ್ಲ, ಅದು ವ್ಯಾಮೋಹ. ಪ್ರೀತಿ ಯಾವತ್ತೂ ಸರಿಯಾದ ಮಾರ್ಗದಲ್ಲಿರ್ತದೆ. ತಂದೆ ತಾಯಿಗಳು ಮೇಲೆ ಇರುವಂಥದ್ದು ಪ್ರೀತಿ, ಒಂದು ಸ್ನೇಹದಲ್ಲಿರುವಂಥದ್ದು ಪ್ರೀತಿ. ಆದರೆ ಮದುವೆ ಆದ ನಂತರವೂ ಕೂಡ ಇನ್ನೊಂದು ಹೆಣ್ಣನ್ನು ಮೋಹಿಸುವಂಥದ್ದು, ಇನ್ನೊಂದು ಗಂಡನ್ನು ಮೋಹಿಸುವಂಥದ್ದು ಅದು ವ್ಯಭಿಚಾರವಾಗಿದೆ, ಅದು ಪಾಪವಾಗಿದೆ. ದೇವರ ದೃಷ್ಟಿಯಲ್ಲಿ ಅದು ಕೆಟ್ಟದ್ದಾಗಿದೆ ಎಂದು ನೀವು ನೆನೆಸ್ಕೊಳ್ಬಹುದು. ಆದರೆ
ಮುಂದೆ ನಿಮ್ಮ ಮಕ್ಕಳು ನಿಮಗೆ ಮರ್ಯಾದೆಯನ್ನು ಕೊಡೋದಿಲ್ಲ, ಈ ಸಮಾಜ ನಿಮಗೆ ಮರ್ಯಾದೆಯನ್ನು ಕೊಡೋದಿಲ್ಲ. ದಯಮಾಡಿ ಯೋಚನೆ ಮಾಡಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ರಿ. ಇಲ್ಲವಾದರೆ ನೀವೇ ನಿಮ್ಮ ಜೀವಿತವನ್ನು ನಾಶಪಡಿಸಿಕೊಳ್ತೀರಾ, ಸುಂದರವಾದ ಕುಟುಂಬವನ್ನು ಕಳೆದುಕೊಳ್ತೀರಾ, ಜೀವಿತದಲ್ಲಿ ಇರುವ ಎಲ್ಲ ಆಶೀರ್ವಾದವನ್ನು ಕಳೆದುಕೊಳ್ತೀರಾ. ಆಮೇಲೆ ಯಾರೂ ಕೂಡ ನಿಮಗೆ ಗೌರವವನ್ನು ಕೊಡೋದಿಲ್ಲ. ನೀವು ಬರ್ತಾ ಇದ್ರೆ ನಿಮ್ಮನ್ನು ನೋಡಿ ಅಸಹ್ಯ ಮಾಡಿಕೊಳ್ತಾರೆ. ಆದರೆ ನೀವು ಈ ಸಮಯದಲ್ಲಿ ನೀವು ಹೋಗುತ್ತಿರುವ ದಾರಿಯನ್ನು ಬಿಟ್ಟು ನಿಮ್ಮ ಮನಸ್ಸನ್ನು ಯೇಸುವಿಗೆ ಒಪ್ಪಿಸುವುದಾದರೆ ಈ ಸಮಯದಲ್ಲಿ ನೀವು ಬಿಡುಗಡೆಯನ್ನು ಕಾಣ್ತೀರಾ. ಈ ಸಮಯದಲ್ಲಿ ನೀವು ಆ ಪಾಪದಿಂದ ಹೊರಗೆ ಬರಲಿಕ್ಕೆ ದೇವರು ನಿಮಗೆ ಸಹಾಯವನ್ನು ಮಾಡ್ತಾರೆ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ಯಾರು ದೇವರ ಆತ್ಮನಲ್ಲಿ ನಡೆಯೋದಿಲ್ವೋ ಅವನು ತನ್ನ ಶರೀರದ ಇಚ್ಛೆಗಳನ್ನು ಪೂರೈಸಲಿಕ್ಕೆ ಏನಾದರೂ ಮಾಡ್ತಾನೆ. ದೇವರ ಆತ್ಮದಲ್ಲಿ ಯಾರು ನಡೀತಾರೋ ಅವರು ಯಾವಾಗಲೂ ದೇವರಿಗೆ ಅಧೀನರಾಗಿ ಜೀವಿಸ್ತಾರೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಕಾಣ್ತೇವೆ, ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆ ನೀವು ನಿಮ್ಮ ಶರೀರ ಭಾವವನ್ನು ನೆರವೇರಿಸ್ತಾ ಇದ್ದೀರಾ, ಶರೀರದ ಆಶೆಗಳನ್ನು ನೆರವೇರಿಸ್ತಾ ಇದ್ದೀರಾ ಅಂದರೆ ನೀವು ಪವಿತ್ರ ಆತ್ಮನ ಅನುಸಾರವಾಗಿ ನಡೀತಾ ಇಲ್ಲ. ನಿಮ್ಮಲ್ಲಿ ಪರಿಶುದ್ಧಾತ್ಮನಿಲ್ಲ, ನಿಮ್ಮಲ್ಲಿ ದುರಾತ್ಮನು ವಾಸ ಮಾಡ್ತಾ ಇದ್ದಾನೆ. ಇವತ್ತು ಈ ವಾಕ್ಯಗಳ ಮೂಲಕ ನೀವು ನಿಮ್ಮ ಮನಸ್ಸುಗಳನ್ನು ದೇವರಿಗೆ ಒಪ್ಪಿಸುವುದಾದರೆ ನಿಮ್ಮಲ್ಲಿ ಆ ಪರಿಶುದ್ಧಾತ್ಮನು ಇಂದು ಜೀವಿಸಲಿಕ್ಕೆ ಆತನು ನಿಮ್ಮೊಳಗೆ ಬರ್ತಾನೆ. ಇಲ್ಲವಾದರೆ ಇಲ್ಲ, ನಾನು ಇದೇ ವ್ಯಭಿಚಾರದಲ್ಲಿ ಇದೇ ಕೆಟ್ಟತನದಲ್ಲಿ ಜೀವಿಸ್ತೇನೆ ಅಂದರೆ ನಿತ್ಯ ನರಕ ಖಂಡಿತವಾಗಿಯೂ ಇರ್ತದೆ. ಆ ನರಕವು ಬಹು ಘೋರವಾದದ್ದು, ಬಹು ಕಷ್ಟಕರವಾದದ್ದು, ಸಂಕಟ ಇರುವಂಥ ಸ್ಥಳವಾಗಿದೆ. ಈ ಲೋಕದಲ್ಲೂ ನೀವು ಸಂಕಟವನ್ನು ಅನುಭವಿಸ್ತೀರಾ, ಈ ಲೋಕದಲ್ಲೂ ಕೂಡ ನೀವು ಕಷ್ಟಗಳನ್ನು, ದುಃಖಗಳನ್ನು, ಅವಮಾನಗಳನ್ನು, ಯಾರು ಸಹ ನಿಮಗೆ ಮರ್ಯಾದೆಗಳನ್ನು ಕೊಡೋದಿಲ್ಲ. ನೀವು ಬರುತ್ತಿರುವುದಾದರೆ ನಿಮ್ಮೊಟ್ಟಿಗೆ ಸ್ನೇಹ ಮಾಡಲು, ನಿಮ್ಮೊಟ್ಟಿಗೆ ಸಹವಾಸ ಮಾಡಲು ಯಾರು ಸಹ ಇಷ್ಟಪಡುವುದಿಲ್ಲ. ನೀವೇ ಕ್ರಿಸ್ತನನ್ನು ನಂಬಿದಂಥ ನೀವು ನಿಮ್ಮ ಕೈಯಾರೆ, ನಿಮ್ಮ ಸ್ವಂತ ಬುದ್ಧಿಯಿಂದ, ನಿಮ್ಮ ಒಂದು ಆಲೋಚನೆಯಿಂದ ನಿಮ್ಮ ಜೀವಿತವನ್ನು, ನಿಮ್ಮ ಸಾಕ್ಷಿಯನ್ನು ನಾಶಪಡಿಸಿಕೊಳ್ತಾ ಇದ್ದೀರಾ. ಒಂದು ಸಂದೇಶದಲ್ಲಿ ನಾನು ಹೀಗೆ ಹೇಳಿರುವುದನ್ನು ಕೇಳಿಸಿಕೊಂಡಿದ್ದೇನೆ. ಒಬ್ಬ ದೇವ ಸೇವಕರಿರ್ತಾರೆ, ಅವರು ತುಂಬ ದೊಡ್ಡ ಸೇವಕರು. ಅವರೊಂದು ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ಆ ಸೇವೆಯನ್ನು ಪ್ರಾರಂಭ ಮಾಡಿ ಜಗತ್ತಿನಲ್ಲೇ ದೊಡ್ಡದಾದಂತಹ ಮೀಡಿಯಾನ ಸ್ಟಾರ್ಟ್ ಮಾಡ್ತಾರೆ, TV ಚಾನಲ್ನ ಸ್ಟಾರ್ಟ್ ಮಾಡ್ತಾರೆ. ಆ TV ಚಾನಲ್ ಏನಾಗಿರ್ತದೆ ಅಂದರೆ ದೇವರ ಸುವಾರ್ತೆನ ಸಾರಲಿಕ್ಕೆ ಅದು ಉಪಯೋಗಿಸಲ್ಪಡ್ತಾ ಇರ್ತದೆ. ಆದರೆ ಈ ಒಂದು ಸಹೋದರನು ಅಂದರೆ ಸೇವಕನ ಎನ್ನಿಸಿಕೊಂಡವರು ಅವರು ಮದುವೆ ಆಗ್ತಾರೆ, ಅವರಿಗಿಬ್ಬರು ಮಕ್ಕಳಾಗ್ತಾರೆ. ನಂತರ ಅವರು ಊರೂರಿಗೆ ಸೇವೆಗಳನ್ನು ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ. ಅವರ ಸೇವೆಯು ಬಹಳ ಅದ್ಭುತಕರವಾಗಿತ್ತು, ಬಹಳ ಒಳ್ಳೆಯದಾಗಿತ್ತು. ನಂತರ ಒಂದು ದಿವಸ ಈ ಸಹೋದರರು ಒಬ್ಬರೇ ಒಂದು ಕಡೆಗೆ ಸೇವೆ ಮಾಡಲಿಕ್ಕೆ ಹೋಗ್ತಾರೆ. ಆ ಸೇವೆ ಮಾಡಲಿಕ್ಕೆ ಹೋದಂಥ ಸ್ಥಳದಲ್ಲಿ ಒಬ್ಬ ಹುಡುಗಿಯ ಪರಿಚಯವಾಗ್ತದೆ. ಆ ಹುಡುಗಿಯ ಪರಿಚಯವು ನಂತರ ಸ್ನೇಹವಾಗಿ, ಸ್ನೇಹವು ಅದು ವ್ಯಾಮೋಹವಾಗಿ, ಅದು ಪ್ರೀತಿ ಅಂತ ಖಂಡಿತವಾಗಿಯೂ ನಾನು ಹೇಳಲ್ಲ. ಪ್ರೀತಿ ಯಾವಾಗಲೂ ಸರಿಯಾದ ದಾರಿಯಲ್ಲೇ ಹೋಗ್ತದೆ. ದೇವರ ವಾಕ್ಯ ಕೊರಂಥದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಪ್ರೀತಿ ಯಾವತ್ತೂ ಅನ್ಯಾಯದನ್ನು ನೋಡಿ ಸಂತೋಷ ಪಡೋದಿಲ್ಲ, ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡ್ತದೆ. ಅನ್ಯಾಯದ ಮಾರ್ಗವನ್ನು ಪ್ರೀತಿ ತುಳಿಯೋದಿಲ್ಲ, ಮರ್ಯಾದೆಗೆಟ್ಟು ನಡೆಯೋದಿಲ್ಲ. ಈ ಒಂದು ಮದುವೆ ಆದ ನಂತರ ಈ ಪ್ರೀತಿ ಹುಟ್ಟುತ್ತೆ, ಅದೆಲ್ಲ ಸುಳ್ಳು. ಅದು ಮರ್ಯಾದೆಗೆಟ್ಟು ನಡೆಯುವಂಥದ್ದಾಗಿದೆ, ಅದು ಕೆಟ್ಟ ಕೆಲಸವಾಗಿದೆ. ಸ್ವಪ್ರಯೋಜನ ಚಿಂತಿಸೋದಿಲ್ಲ. ನಿಮ್ಮ ಒಂದು ಆಸೆಗೋಸ್ಕರ ಇನ್ನೊಬ್ಬರಿಗೆ ನೋವು ಕೊಡುವಂಥದ್ದು ಪ್ರೀತಿ ಅಲ್ಲ, ಅದು ವ್ಯಾಮೋಹ ಆಗಿದೆ, ಅದು ದುಷ್ಟತನ ಆಗಿದೆ, ಅದು ವ್ಯಭಿಚಾರವಾಗಿದೆ. ದೇವರ ವಾಕ್ಯ ಹಾಗೆ ಹೇಳುತ್ತದೆ, ಹೆಂಡತಿಯನ್ನ ಬಿಟ್ಟು, ಗಂಡನನ್ನ ಬಿಟ್ಟು ಬೇರೊಬ್ಬರನ್ನ ಮದುವೆ ಆಗುವವರು ವ್ಯಭಿಚಾರಿಗಳಾಗಿದ್ದಾರೆ. ನೀವಿಂದು ಪ್ರೀತಿ ಪ್ರೀತಿ ಅಂದುಕೊಂಡು ನಿಮ್ಮನ್ನ ನೀವೇ ಮೋಸಗೊಳಿಸಿಕೊಳ್ಳಬೇಡ್ರಿ. ದೇವರ ವಾಕ್ಯ ಸರಿಯಾಗಿ ಓದ್ರಿ. ಸತ್ಯಕ್ಕೆ ಅದು ಜಯವಾಗುವಲ್ಲಿ ಸಂತೋಷ ಪಡುವಂಥದ್ದೇ ಪ್ರೀತಿ. ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಇವತ್ತು ನೀವು ಮರ್ಯಾದೆಗೆಟ್ಟು ಸಮಾಜದಲ್ಲಿ ಬದುಕ್ತಿರುವುದಾದರೆ ಸರಿಪಡಿಸಿಕೊಳ್ಳಿ ಸಹೋದರ ಸಹೋದರಿಯೇ. ಇದು ದೇವರ ಎಚ್ಚರಿಕೆಯ ಮಾತುಗಳಾಗಿದೆ. ಎಚ್ಚರವಾಗಿರ್ರಿ, ಇದು ಕಡೆಯ ದಿವಸಗಳಾಗಿದೆ. ಮನುಷ್ಯರ ಪ್ರೀತಿಗಳೆಲ್ಲ ತಣ್ಣಗಾಗಿ ಹೋಗಿದೆ. ನಿಮ್ಮ ಸ್ವಂತ ಮನೆಯವರನ್ನ ನೀವು ಪೋಷಿಸದೆ ನಿಮ್ಮ ಸ್ವಂತ ಮನೆಯವರಿಗೆ ಮೋಸ ಮಾಡುವುದಾದರೆ ನೀನು ಕ್ರಿಸ್ತನನ್ನ ತಿರಸ್ಕಾರ ಮಾಡಿದಂತೆ. ನೀನು ಕ್ರಿಸ್ತನನ್ನ ನಂಬಿಯೋ ಪ್ರಯೋಜನವಿಲ್ಲ. ಕ್ರಿಸ್ತನನ್ನ ನಂಬದವನಿಗೂ ನಿನಗೂ ಯಾವುದೇ ವ್ಯತ್ಯಾಸವಿಲ್ಲ.
ಎಷ್ಟೋ ಅನ್ಯರು ಯೇಸು ಕ್ರಿಸ್ತನನ್ನ ಅರಿಯದವರು ಇವತ್ತು ಎಷ್ಟೋ ಚೆನ್ನಾಗಿ ಜೀವಿಸ್ತಾ ಇದ್ದಾರೆ. ನಿಮ್ಮ ಕೈಯಲ್ಲಿ ಜೀವ ಸ್ವರೂಪನಾದಂಥ ದೇವರ ಮಾತುಗಳು ನಿಮ್ಮ ಕೈಯಲ್ಲಿದೆ. ಆತನು ಹೇಗೆ ಜೀವಿಸಬೇಕು, ಹೇಗೆ ಜೀವಿಸಬಾರ್ದು ಎಲ್ಲವನ್ನ ಉದಾಹರಣೆಯ ಸಹಿತವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಆದರೂ ಕೂಡ ನಾವಿವತ್ತು ಕೆಟ್ಟತನದಲ್ಲಿ ಜೀವಿಸ್ತಾ ಇದ್ದೇವೆ. ದಾವೀದನನ್ನ ನೋಡಿ, ಬಾತ್ಷೆಬಳೊಟ್ಟಿಗೆ ವ್ಯಭಿಚಾರವನ್ನ ಮಾಡ್ತಾನೆ. ಬಾತ್ಷೆಬಳೊಟ್ಟಿಗೆ ವ್ಯಭಿಚಾರ ಮಾಡಿದ ದಿವಸದಿಂದ ಅವನ ಜೀವಿತದಲ್ಲಿ ನೆಮ್ಮದಿಯೇ ಇಲ್ಲದಂತಾಯಿತು. ಅವರ ಮನೆಯವರು ಎಲ್ಲರೂ, ಅವನ ಮಕ್ಕಳು ಎಲ್ಲರೂ ಅವನಿಗೆ ವಿರುದ್ಧವಾಗಿ ಬಿದ್ದರು. ಅವನು ಮಕ್ಕಳನ್ನು ಕಳೆದುಕೊಂಡನು, ತನ್ನ ಕುಟುಂಬವನ್ನು ಕಳೆದುಕೊಂಡನು, ನೆಮ್ಮದಿಯನ್ನು ಕಳೆದುಕೊಂಡನು. ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಹೋದ್ರಿ. ಯಾವಾಗ ದಾವೀದನು ವ್ಯಭಿಚಾರ ಮಾಡಿದಕ್ಕೆ ನನ್ನನ್ನು ಒಪ್ಪಿಸಿಕೊಟ್ಟು ಯಾವಾಗ ಆ ವ್ಯಭಿಚಾರಕ್ಕೆ ಒಳಗಾದನೋ, ಆ ವ್ಯಭಿಚಾರವನ್ನು ಮಾಡಿದನೋ, ಆಗ ಅವತ್ತಿನಿಂದ ಅವನು ಸಾಯುವವರೆಗೂ ಅವನ ಜೀವಿತದಲ್ಲಿ ಬರೀ ಯುದ್ಧಗಳು, ಹೋರಾಟ, ಕಷ್ಟ, ಸಂಕಟ, ವೇದನೆ, ನೆಮ್ಮದಿಯೇ ಇಲ್ಲದಂಥ ಜೀವಿತ ಆಗೋಯ್ತು. ಇವತ್ತು ನೀವು ಸಹ ಕೆಟ್ಟ ಮಾರ್ಗದಲ್ಲಿ ಜೀವಿಸ್ತಾ ಇರೋದಾದರೆ ನಿಜವಾಗಿಯೂ ನಿಮ್ಮ ಜೀವಿತ ಈ ಭೂಮಿಯಲ್ಲೇ ನೀವು ನರಕವನ್ನು ನೋಡ್ತೀರಾ. ಈ ಭೂಮಿಯಲ್ಲೇ ನೀವು ಫಲವನ್ನು ಹೊಂದುತ್ತೀರಾ. ಪ್ರೀತಿಯು ಎಂದಿಗೂ ಕೆಟ್ಟದ್ದಿರಾಗಿರುವುದಿಲ್ಲ. ವ್ಯಭಿಚಾರ ಅಲ್ಲ, ಅದು ಮೋಸ ಅಲ್ಲ, ವಂಚನೆ ಅಲ್ಲ, ಇನ್ನೊಬ್ಬರನ್ನ ನೋವು ಕೊಡುವಂಥದ್ದಲ್ಲ ಪ್ರೀತಿ. ಅದು ಪರಿಶುದ್ಧವಾದದ್ದು. ದೇವರು ಆ ಪರಿಶುದ್ಧವಾದ ಪ್ರೀತಿಯನ್ನು ನಮಗೆ ಕೊಟ್ಟಿದ್ದಾರೆ. ಆ ಪ್ರೀತಿಯಲ್ಲಿ ನಾವು ಜೀವಿಸಬೇಕು. ಒಮ್ಮೆ ಯೋಚನೆ ಮಾಡಿ, ಆ ಕಲ್ವಾರಿ ಶಿಲುಬೆಯಲ್ಲಿ ನಿನಗೋಸ್ಕರ ಮೂಳೆಗಳನ್ನು ಒಡಿಸ್ಕೊಂಡು ಬರ್ಜಿಯ ತಿವಿತ, ಮುಳ್ಕಿರೀಟ, ಬಾಸುಂಡೆಗಳು, ಅವಮಾನದ ಮಾತುಗಳು, ಚುಚ್ಚು ಮಾತುಗಳು, ಆ ಶಿಲುಬೆಯಲ್ಲಿ ಆತನ ಎಲ್ಲವನ್ನ ಸಹಿಸಿಕೊಂಡನು. ಒಂದು ಕ್ಷಣ ಯೋಚನೆ ಮಾಡಿ, ಯೇಸು ಸ್ವಾಮಿ ಆ ಶಿಲುಬೆಯಲ್ಲಿ ನಾನು ಇವರಿಗೆ ಪ್ರಾಣ ಕೊಟ್ಟರೂ ಸಹ ನಾವು ತಪ್ಪು ಮಾಡ್ತೇವೆ ಅಂತ ಆತನಿಗೆ ಮೊದಲೇ ಗೊತ್ತಿತ್ತು. ಅದಾಗಿಯೂ ಸಹ ನಮಗೋಸ್ಕರ ಆ ಶಿಲುಬೆಯಲ್ಲಿ ಬಲಿಯಾದರು. ನಾವು ತಪ್ಪು ಮಾಡ್ತೇವೆ ಅಂತ ಆತನಿಗೆ ಗೊತ್ತಿದೆ. ಆತನಿಗೆ ನಮ್ಮ ಮುಂದೆ, ನಮ್ಮ ಹಿಂದೆ, ನಮ್ಮ ಪಾಸ್ಟ್, ನಮ್ಮ ಫ್ಯೂಚರ್, ನಮ್ಮ ಪ್ರೆಸೆಂಟ್ ಎಲ್ಲವೂ ಆತನಿಗೆ ಗೊತ್ತು. ಯಾಕೆಂದರೆ ಆತನು ಆದಿಯು, ಅಂತ್ಯವೂ, ಆಲ್ಫವು, ಒಮೇಗವು, ಯುಗ ಯುಗಗಳಲ್ಲೂ ಜೀವಿಸುವ ದೇವರು. ನಿನ್ನೆ ಇದ್ದಾಗೆ ಇವತ್ತು, ನಾಳೆ ಇರುವ ದೇವರು. ಆತನಿಗೆಲ್ಲ ಗೊತ್ತಿತ್ತು. ನಾವು ಮುಂದೆ ತಪ್ಪು ಮಾಡ್ತೀವಿ ಅಂತ ಗೊತ್ತಿದ್ರೂ ಸಹ ನಮಗೋಸ್ಕರ ಶಿಲುಬೆಯಲ್ಲಿ ಬಲಿಯಾದರು, ನಮಗೋಸ್ಕರ ಪ್ರಾಣ ಬಿಟ್ಟರು. ಅಯ್ಯೋ, ಇವರು ಎಷ್ಟು ನಾನು ಪ್ರಾಣ ಕೊಟ್ಟರು ಇವರು ಬದಲಾಗೋದಿಲ್ಲ, ನಾನು ಏನು ಮಾಡಿದ್ರು ಇವರು ಬದಲಾಗೋದಿಲ್ಲ, ನಾನು ಬಲಿಯಾಗೋದು ಬೇಡ, ನಾನು ಈ ವೇದನೆ ಅನುಭವಿಸೋದು ಬೇಡ ಅಂತ ಒಂದು ಸಲ ಸ್ವಾಮಿ ಏನಾದರೂ ಹಾಗೆ ಹೇಳಿದರೆ ಇವತ್ತು ನಾನು ನೀವು ಯಾರು ಬದುಕಿರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ನಮ್ಮ ಜೀವಿತದಲ್ಲಿ ನರಕ, ನಮ್ಮ ಜೀವಿತದಲ್ಲಿ ಕಣ್ಣೀರು, ಕಷ್ಟ, ಅವಮಾನ, ವೇದನೆ, ಮಾಟ ಮಂತ್ರ ಶಕ್ತಿಗಳು ಇವೇ ನಮ್ಮ ಜೀವಿತದಲ್ಲಿ ಇರ್ತಾ ಇತ್ತು. ಪ್ರೀತಿಯ ಸಹೋದರ ಸಹೋದರಿಯರೇ, ದಯಮಾಡಿ ಆತನ ಆ ಶಿಲುಬೆಯ ಕಡೆಗೆ ನಿಮ್ಮ ಕಣ್ಣುಗಳನ್ನು ನೋಡ್ರಿ. ಒಮ್ಮೆ ಯೋಚನೆ ಮಾಡ್ರಿ. ಇವತ್ತು ನೀವು ಸತ್ತರೆ ನೀವು ಮಣ್ಣಿಗೆ ಸೇರ್ತೀರಾ. ಇವತ್ತು ನೀವು ಸತ್ತೋದ್ರೆ ಮಣ್ಣಿಗೆ ಸೇರ್ತೀರಾ. ಎಲ್ಲ ಹೋಯ್ತು, ಎಲ್ಲ ಮುಗಿಯುತ್ತೆ. ನೀವು ನೆನೆಸ್ಕೊಂಡಿರ್ಬೋದು, ನಾನು ಆ ಕೆಲಸ ಮಾಡಬೇಕಿತ್ತು, ಈ ಕೆಲಸ ಮಾಡಬೇಕಿತ್ತು, ಹೀಗಿರಬೇಕಿತ್ತು, ಹಾಗಿರಬೇಕಿತ್ತಂತ ಅನೇಕ ಮಾತುಗಳನ್ನು, ಅನೇಕ ಯೋಚನೆಗಳನ್ನು, ಅನೇಕ ವಿಧವಾದದ್ದನ್ನು ನೀವು ಇಟ್ಟುಕೊಂಡಿರ್ಬೋದು. ನಾನು ಹೀಗೆ ಬದುಕಬೇಕು, ಹೀಗೆ ಕೆಟ್ಟತನ ಮಾಡಬೇಕು, ಇವರು ನನ್ನೊಟ್ಟಿಗಿರಬೇಕು, ಇವರ ಸಹವಾಸ ಮಾಡಬೇಕಂತ ನೀವು ನೆನೆಸ್ಕೊಂಡಿರ್ಬೋದು. ಒಮ್ಮೆ ಯೋಚನೆ ಮಾಡಿ. ಒಂದು ನಿಮಿಷ ಸಾಕು ದೇವರಿಗೆ ನಿಮ್ಮ ಪ್ರಾಣವನ್ನು ಕಳೆಯಲು. ಆದರೆ ದೇವರ ವಾಕ್ಯ ಹೇಳ್ತದೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ. ಆದ ಕಾರಣವೇ ನೀವು ಇನ್ನೂ ಬದುಕಿರೋದು. ಭಯದಿಂದ ಜೀವಿಸು. ದೇವರು ಒಮ್ಮೆ ನಿನಗೆ ಹೊಡೆದ್ರೆ ಈ ಭೂಮಿಯಲ್ಲಿ ಯಾರೂ ಸಹ ನಿನ್ನನ್ನು ಬದುಕಿಸ್ಲಿಕ್ಕೆ ಸಾಧ್ಯವಿಲ್ಲ, ನಿನ್ನನ್ನು ಮೇಲೆತ್ತಲು ಸಾಧ್ಯವಿಲ್ಲ. ಆ ಶಿಲುಬೆಯಲ್ಲಿ ಯೇಸು ಸ್ವಾಮಿ ನಿನಗೋಸ್ಕರ ಬಲಿಯಾಗಿದ್ದಾರೆ. ಇವತ್ತು ನಾವು ಸತ್ತು ಹೋದ್ರೆ ಮಣ್ಣಿಗೆ ಸೇರುತ್ತೆ ಈ ದೇಹ. ಮಣ್ಣಿಗೆ ಸೇರುವ ದೇಹಕ್ಕೋಸ್ಕರ ಇಷ್ಟು ಕೆಟ್ಟತನದಲ್ಲಿ ಜೀವಿಸ್ತೀರಾ. ಯಾಕಾಗಿ ಬೇರೆ ಸಹವಾಸಗಳು, ಯಾಕಾಗಿ ಈ ದೇಹದ ಸುಖಗಳಿಗೋಸ್ಕರ ಹುಡುಕ್ತೀರಾ? ಇವತ್ತು ಸತ್ತು ಹೋದರೆ ಎಲ್ಲವೂ ತೀರಿ ಹೋಗ್ತದೆ, ಎಲ್ಲವೂ ಮುಗಿದು ಹೋಗ್ತದೆ. ಯೋಚನೆ ಮಾಡಿ. ದೇವರ ವಾಕ್ಯವು ನಿಮ್ಮ ಜೀವಿತವನ್ನು, ನಿಮ್ಮ ಮುಂಡಾಗಿರುವ ಜೀವಿತವನ್ನು, ನಿಮ್ಮ ಪಶ್ಚಾತ್ತಾಪವಿಲ್ಲದ ಮನಸ್ಸುಗಳನ್ನು ದೇವರು ಈ ವಾಕ್ಯಗಳ ಮೂಲಕ ಬದಲಾಯಿಸಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಎಂದು ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಸಪ್ಪ, ದಯಮಾಡಿ ವಾಕ್ಯಗಳನ್ನು ಕೇಳಿದ ಸಹೋದರ ಸಹೋದರಿಯರು ತಮ್ಮ ಮಾರ್ಗವನ್ನು ಬಿಟ್ಟು ತಮ್ಮ ಜೀವಿತದಲ್ಲಿ ಬದಲಾವಣೆ ಹೊಂದಲಿಕ್ಕೆ ನೀನು ಸಹಾಯ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ನೀನು ಕೃಪೆಯನ್ನು ಅನುಗ್ರಹಿಸು, ನೀನು ಬಲ ಅನುಗ್ರಹಿಸು ಏಸಪ್ಪ. ಅವರ ಕೆಟ್ಟ ಮನಸ್ಸುಗಳನ್ನು, ಅವರ ಪಶ್ಚಾತ್ತಾಪವಿಲ್ಲದ ಮನಸ್ಸುಗಳನ್ನು, ಅವರ ಮೊಂಡ ಮನಸ್ಸುಗಳನ್ನು, ಕಠಿಣ ಹೃದಯಗಳನ್ನು, ಸೈತಾನನು ಅವರ ಕಣ್ಣುಗಳನ್ನು ಮಂಕು ಮಾಡಿರುವ ಕಾರ್ಯಗಳು ಯೇಸುವಿನ ನಾಮದಲ್ಲಿ ತೆಗೆಯಲ್ಪಡಬೇಕಾಗಿ ಪ್ರಾರ್ಥಿಸ್ತೇನೆ. ನೀನು ಸಹಾಯ ಮಾಡು, ನೀನು ಕೃಪೆಯನ್ನು ಅನುಗ್ರಹಿಸು. ನೀನು ತಾನೇ ದೇವರೇ ಈ
ವಾಕ್ಯದ ಮೂಲಕ ಅವರ ಜೀವಿತವನ್ನು ಬದಲಾಯಿಸ್ತೆ ಅಂತ ನಿನ್ನಲ್ಲಿ ತಾನೇ ಬೇಡಿ ಅಪ್ಪ, ನಿನ್ನಲ್ಲಿ ತಾನೇ ನಾನು ನಂಬಿಕೆ ಇಡ್ತೇನೆ. ಎಲ್ಲ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ, ಆಮೇನ್ ಆಮೇನ್. ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಮಾನಸಾಂತರ ಪಡಿಸಲಿ, ಜೀವಿತವು ಬದಲಾಗಿ ದೇವರ ನಾಮದ ಮಹಿಮೆಗೋಸ್ಕರ ಬದುಕಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.